ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ನೀವು ಮಹಾಕುಂಭಮೇಳದ ಬಗ್ಗೆ ಕೇಳಿದ್ರಿ. ತುಂಬ ಜನ ಎಲ್ಲ ಹೋಗು ಕೂಡ ಬಂದಿರ್ತೀರ. ಲಾಸ್ಟ್ ಇಯರ್ ನಮ್ಮ ಪ್ರಯಾಗ್ರಾಜಲ್ಲಿ ತ್ರಿವೇಣಿ ಸಂಗಮದಲ್ಲಿ ನಡೆದಂತಹ ಈ ಮಹಾಕುಂಭಮೇಳ, ಅದು ಕೂಡ 144 ಇಯರ್ಸಿಗೆ ಬರೋ ಅಂಥದ್ದು ಒಂದು ದಿನ. ಲಾಸ್ಟ್ ಇಯರ್ ನಮ್ಮ ಪುಣ್ಯ ಅದು ಈ ಲಾಸ್ಟ್ ಇಯರ್ ಬಂದು ಹೋಯ್ತು ವೀಕ್ಷಕರು. ತುಂಬ ಜನ, ಕೋಟಿಗಟ್ಟಲೆ ಜನ ಹೋಗಿ ಅಲ್ಲಿ ಪುಣ್ಯ ಸ್ಥಾನನ ಮಾಡಿಕೊಂಡು ಬಂದಿದ್ದಾರೆ ವೀಕ್ಷಕರೇ. ಆಗ ಮಿಸ್ ಆದವರಿಗೆ ಇನ್ನೊಂದು ಅವಕಾಶ ಅಂತಲೇ ಹೇಳ್ಬೋದು ವೀಕ್ಷಕರೇ. ಎವ್ರಿ ಇಯರ್ ನಡೆಯುವಂತಹ, ಅದು ಮಾಘ ಮಂತಲ್ಲಿ ನಡೆಯುವಂತಹ, ಮಾಘ ಮಂತ್ ಯಾವಾಗ ಬರುತ್ತೆ? ಜನವರಿ ಫೆಬ್ರವರಿ ಟೈಮಲ್ಲಿ ಬರುತ್ತೆ ವೀಕ್ಷಕರೇ. ಈ ಸರಿ ಮಾಘ ಮೇಳ ಏನಕ್ಕೆ ವಿಶೇಷ ಅಂದರೆ ವೀಕ್ಷಕರೇ, ಮಾಘ ಮೇಳ 2025 ಪ್ರಯಾಗ್ರಾಜಲ್ಲಿ ನಡೀತಾ ಇರೋದು. ಅದು ಕೂಡ ತ್ರಿವೇಣಿ ಸಂಗಮದಲ್ಲೇ ಕೂಡ ನೀವು ಅಲ್ಲಿ ಹೋಗಿ ಈ ಸರಿ ಪುಣ್ಯ ಸ್ಥಾನವನ್ನು ಮಾಡ್ಬೋದು ವೀಕ್ಷಕರೇ. ಮಹಾಕುಂಭಮೇಳ ಆದಮೇಲೆ ಫಸ್ಟ್ ಮಾಘ ಮೇಳ ಇದು ಬರ್ತಾ ಇರೋದ್ರಿಂದ ಇದು ತುಂಬಾನೇ ವಿಶೇಷ ವೀಕ್ಷಕರೇ. ಈ ಕುಂಭಮೇಳ ವೀಕ್ಷಕರೇ, ಅದನ್ನ ಮಿನಿ ಕುಂಭಮೇಳ ಅಂತಾನೂ ಕರೀತಾರೆ, ಅಥವಾ ಮಾಘ ಕುಂಭ ಆಕ್ಚುಲಿ ಕರೆಯೋದೇ ಮಾಘ ಕುಂಭಮೇಳ ಅಂತ. ಏನಕ್ಕೋಸ್ಕರ ಅಂದರೆ ಇದನ್ನ ಎವ್ರಿ ಇಯರ್ ಮಾಘ ಮಂತ್ಗಳಾದ ಜನವರಿ ಮತ್ತು ಫೆಬ್ರವರಿ ಆ ಟೈಮಲ್ಲಿ ಲೂನಾರ್ ಮತ್ತು ಇದನ್ನ ಎರಡು ನಕ್ಷತ್ರ ಅದೆಲ್ಲ ನೋಡ್ಕೊಂಡ್ಬಿಟ್ಟು ಅದ್ರ ಪೊಸಿಷನ್ ಎಲ್ಲ ನೋಡ್ಬಿಟ್ಟು ಆ ಡೇಟ್ನ ಫಿಕ್ಸ್ ಮಾಡ್ತಾರಂತೆ ವೀಕ್ಷಕರೇ. ಆ ಡೇಟು ಈ ಸರಿ ಸ್ಟಾರ್ಟ್ ಆಗಿರೋದು ಬಂದ್ಬಿಟ್ಟು ಜನವರಿ 3rd 2026 ಇಂದ ಫೆಬ್ರವರಿ 15th, ಅಂದರೆ ಶಿವರಾತ್ರಿ ತನಕ 44 ಡೇಸು ಈ ಮಾಘ ಮೇಳ. ಈ ಒಂಥರ ಕುಂಭಮೇಳದ ಥರನೇ ವೀಕ್ಷಕರೇ. ಇದು ಮಾಘ ಮೇಳ ಅಂತಲೂ ಕರೀತಾರೆ, ಅಥವಾ ಮಾಘ ಕುಂಭಮೇಳ ಅಂತಲೂ ಕೂಡ ಕರೀತಾರೆ ವೀಕ್ಷಕರೇ. ಇದು ಕೂಡ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಲ್ಲಿ ನಮ್ಮ ಗಂಗಾ ಯಮುನಾ ಸರಸ್ವತಿ ಆ ರಿವರ್ನ ಸಂಗಮನೇ ಈ ತ್ರಿವೇಣಿ ಸಂಗಮ ವೀಕ್ಷಕರೇ. ಆ ಸಂಗಮದಲ್ಲಿ ನಡೀತಾ ಇರುವಂತಹ ಈ ಮಾಘ ಮೇಳ 2025ಗೆ ಪ್ರತಿಯೊಬ್ಬರು, ನೀವೇನಾದರೂ ಲಾಸ್ಟ್ ಟೈಮ್ ಮಿಸ್ ಮಾಡ್ಕೊಂಡಿದ್ರೆ ಈ ಸರಿ ಹೋಗಿ ವೀಕ್ಷಕರೇ. ಅಷ್ಟು ರಶ್ಶು ಇರಲ್ಲ ಈ ಸರಿ. ಸ್ಟಾರ್ಟಿಂಗ್ ಡೇಸಲ್ಲಿ ನೀವು ಹೋಗಿ, ಆ್ಯಕ್ಚುಲಿ ಅಟ್ಲೀಸ್ಟ್ ನೀವು ಜನವರಿಲೇ ಹೋದರೆ ಕ್ಲೀನಾಗಿ ಹೋಗಿ ತ್ರಿವೇಣಿ ಸಂಗಮದಲ್ಲಿ ನೀವು ಸ್ನಾನ ಮಾಡಿಕೊಂಡು ಬರ್ಬೋದು ವೀಕ್ಷಕರೇ. ಏನೇನು ವಿಶೇಷತೆಗಳಿದ್ದಾವೆ, ಏನೇನು ನೀವು ಹೇಗೆ ಪ್ಲಾನ್ ಮಾಡ್ಕೋಬೋದು, ಯಾವ ಥರ ಇದ್ದಾವೆ, ಏನು ಡೇಟ್ಸು, ಯಾವ್ಯಾವುದು ಬೆಸ್ಟ್ ಬಾತಿ ಅಂದರೆ ಸ್ನಾನದ ಪುಣ್ಯ ಸ್ನಾನಕ್ಕೆ ಸ್ಪೆಸಿಫಿಕ್ ಡೇಟ್ಸ್ಗಳು ಏನೇನಿದ್ದಾವೆ ಅನ್ನೋದೆಲ್ಲದು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ. ಪ್ರತಿ ಮಂತಲ್ಲೂ ಒಳ್ಳೊಳ್ಳೆ ದಿನಗಳು ಬರ್ತವೆ ವೀಕ್ಷಕರೇ. ಆ ಒಳ್ಳೊಳ್ಳೆ ದಿನಗಳಲ್ಲಿ ಸ್ನಾನ ಮಾಡಿದರೆ, ಪುಣ್ಯ ಸ್ನಾನ ಮಾಡಿ, ಅದು ಪವಿತ್ರ ಸ್ಥಾನ ಅಂತ ನದಿಗಳಲ್ಲಿ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಅಂತ ಪವಿತ್ರ ಸ್ನಾನ ಮಾಡಿದರೆ, ಆ ಟೈಮಲ್ಲಿ ಹೋಗಿ, ಆ ಡೇಯಲ್ಲಿ ಹೋಗಿ ಸ್ನಾನ ಮಾಡಿದರೆ ಪುಣ್ಯನೇ ಸಿಗುತ್ತೆ ಅಂತ ಎಲ್ಲ ಭಾವಿಸ್ತಾರೆ ವೀಕ್ಷಕರೇ. ಹಾಗಾಗಿ ಒಂದು 5-6 ಡೇಟ್ಸ್ಗಳು, ಒಳ್ಳೊಳ್ಳೆ ಡೇಟ್ಗಳನ್ನ ಬಾತಿಂಗ್ ಡೇಟ್ಸ್ ಅಂತಲೇ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ಅಲ್ಲಿ ಆ ದಿನ ಹೋಗಿ ಸ್ನಾನ ಮಾಡಿದರೆ ಇನ್ನೂ ಒಳ್ಳೆಯದಂತೆ. ದೇವಾನುದೇವತೆಗಳ ಶುಭ ಹಾರೈಕೆಗಳು ನಿಮ್ಮ ಮೇಲೆ ಇರುತ್ತಂತೆ ವೀಕ್ಷಕರೇ. ಹಾಗಾಗಿ ಯಾವ್ಯಾವ ಡೇಟ್ಸ್ಗಳು ವೀಕ್ಷಕರೇ ನಿಮಗೆ ಗೊತ್ತಿರೋ ಹಾಗೆ, ಪ್ರತಿ ಸರಿನೂ ಲಾಸ್ಟ್ ಇಯರ್ ಮಹಾ ಕುಂಭಮೇಳನು 144 ಇಯರ್ಸ್ಗೆ ನಡೆದಿದ್ದು. ಅದರಲ್ಲೂ ಡಿಫ್ರೆಂಟ್ ಕುಂಭಮೇಳಗಳು ಬರ್ತವೆ. ಅದರಲ್ಲಿ ಒಂದು ಅರ್ಧ ಕುಂಭಮೇಳ 6 ಇಯರ್ಸಿಗೆ ಒಂದ್ಸರಿ, ಅದಾದಮೇಲೆ ಪೂರ್ಣ ಕುಂಭಮೇಳ 12 ವರ್ಷಕ್ಕೊಂದ್ಸರಿ, ಅದಾದಮೇಲೆ ಮಹಾಕುಂಭಮೇಳ 144 ವರ್ಷಕ್ಕೊಂದ್ಸರಿ ಬಂದಿದೆ ವೀಕ್ಷಕರೇ. ಹಾಗಾಗಿ ಇದರಲ್ಲಿ ಎವ್ರಿ ಇಯರ್ ಮಾಡೋ ಅಂಥದ್ದು ಅದು ಮಾಘ ಮಂತಲ್ಲಿ, ಅಂದರೆ ಆ ಮಾಘ ಮಂತು ಜನವರಿ ಫೆಬ್ರವರಿಲೇ ಬರೋದು ವೀಕ್ಷಕರೇ. ಆ ಮಂತಲ್ಲಿ ಅವರು ಎವ್ರಿ ಇಯರ್ ಈ ಕುಂಭಮೇಳನ ಮಾಡ್ತಾರೆ. ಪ್ರತಿ ಇಯರ್ ಸ್ವಲ್ಪ ಜನ ಕಮ್ಮಿ ಹೋಗ್ತಾ ಇದ್ರು. ಬಟ್ ಈ ಸರಿ ಮಹಾಕುಂಭಮೇಳ ಆದಮೇಲೆ ಇದು ಫಸ್ಟ್ ಟೈಮ್ ಮಾಡ್ತಿರೋದಲ್ವಾ, ಹಾಗಾಗಿ ತುಂಬ ಜನ ಹೋಗೋಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅವರಿಗೆಲ್ಲರಿಗೂ ಈ ಸರಿ ಲಾಸ್ಟ್ ಇಯರ್ ಯಾರ್ಯಾರು ಮಿಸ್ ಆಗಿತ್ತು ಮಹಾಕುಂಭಮೇಳಕ್ಕೆ, ಈ ಸರಿ ಹೋಗಿ ನೀವು ಪ್ರತಿಯೊಂದು ಪುಣ್ಯ ಸ್ನಾನ ಮಾಡಿಕೊಂಡು ಬರ್ಬೋದು ವೀಕ್ಷಕರೇ. ಅಷ್ಟು ರಶ್ಶು ಇರಲ್ಲ. ಟ್ರೈನು ಕೂಡ ಅಷ್ಟೇ ವೀಕ್ಷಕರೇ. ನಿಮಗೆ ಹುಬ್ಬಳ್ಳಿಯಿಂದ ಈ ಡಿಸೆಂಬರಿಂದನೇ ಆಲ್ರೆಡಿ ಒಂದು ಟ್ರೈನ್ನ ಹುಬ್ಬಳ್ಳಿಯಿಂದ ಪ್ರಯಾಗ್ರಾಜ್ಗೆ ಒಂದು ಟ್ರೈನು ಹೋಗುತ್ತೆ ವೀಕ್ಷಕರ. ಅದು ಎವ್ರಿ ವೀಕ್ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಅದ್ರ ನಂಬರ್ ಎಲ್ಲ. ಒಂದು ಟ್ರೈನು ಎವ್ರಿ ಡೇ, ಇದಕ್ಕೆ ಎವ್ರಿ ಡೇ ಅಲ್ಲ, ಅದು ಕಪಲ್ ಆಫ್ ವೀಕ್ಲಿ ಒನ್ಸ್ ಏನೋ ಇದು ಒಂದು ಟ್ರೈನ್ ಹೋಗುತ್ತೆ ವೀಕ್ಷಕರೇ. ಇದು ಡಿಸೆಂಬರಿಂದನೇ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ನೀವು ಕೂಡ ಇದನ್ನ ಬುಕ್ ಮಾಡ್ಕೋಬೋದು, ಮುಂಗಡವಾಗಿ ಎಲ್ಲ ಬುಕ್ ಮಾಡ್ಕೊಬೋದು. ಅದ್ರ ಏನೇ ಡೀಟೇಲ್ಸ್ ಬೇಕಾದ್ರೂ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವೀಕ್ಷಕರೇ. ಅದಾದಮೇಲೆ ಬಂದ್ಬಿಟ್ಟು ಡೇಟು ಮೂರನೇ ಫಸ್ಟ್ ಜನವರಿ 3rd ಇಂದ ಸ್ಟಾರ್ಟ್ ಆಗಿ ವೀಕ್ಷಕರೇ, ಫೆಬ್ರವರಿ 15ಗೆ ಇದು ಎಂಡ್ ಆಗೋದು. 44 ಡೇಸು ಈ ಮೇಳ, ಅಂದರೆ ಮಿನಿ ಕುಂಭಮೇಳ ಅಂತಲೇ ಹೇಳ್ಬೋದು ವೀಕ್ಷಕರೇ. ಇದು ಸ್ಟಾರ್ಟ್ ಆಗಿ 44 ದಿನ ತಗೊಳ್ಳೋದು. ಇದರಲ್ಲೂ ಒಂದು ಆಲ್ಮೋಸ್ಟ್ ಎಷ್ಟು ಲಕ್ಷಗಟ್ಟಲೆ ಬರ್ತಾರೆ, ಅದು ಕೋಟಿನೂ ರೀಚ್ ಆದರೂ ಆಗ್ಬೋದು. ಇಲ್ಲೂ ಬಂದು ಅಲ್ಲಿ ಈ ಸರಿನೂ ವ್ಯವಸ್ಥೆ ಕೂಡ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಬ್ರಿಡ್ಜ್ ಥರ ಎಲ್ಲ ಮಾಡಿದ್ದಾರೆ, ಕ್ಲೀನಾಗಿ ಎಲ್ಲ ಅಲ್ಲೆಲ್ಲ ಸ್ಟಾಲ್ ಥರ ಇದು ಮಾಡಿದ್ದಾರೆ. ಪ್ರತಿಯೊಂದು ನಿಮಗೆ ಉಳ್ಕೊಳಕ್ಕಾಗಲಿ ಅಥವಾ ನೀವು ಅಲ್ಲಿ ಹೋಗೋಕ್ಕೆ ವ್ಯವಸ್ಥೆಗಳಾಗಲಿ ಪ್ರತಿಯೊಂದು ಚೆನ್ನಾಗಿ ಮಾಡಿರ್ತಾರೆ ವೀಕ್ಷಕರೇ. ಈ ಸರಿನೂ ಆಲ್ರೆಡಿ ನವೆಂಬರಿಂದನೇ ಸ್ಟಾರ್ಟ್ ಮಾಡಿರೋ ತಯಾರಿನ. ಹಾಗಾಗಿ ಪ್ರತಿಯೊಬ್ಬರು ಯಾರೇ ಹೋಗಬೇಕು ಅಂತಿದ್ರು ಜನವರಿ ಮಂತಲ್ಲಿ ಪ್ಲಾನ್ ಮಾಡಿಕೊಂಡ್ರೆ ಸ್ವಲ್ಪ ರಶ್ಶು ಕಮ್ಮಿ ಇರುತ್ತೆ. ಅಲ್ಲಿ ಹೋಗಿ ನೀವು
ಪುಣ್ಯ ಸ್ನಾನ ಮಾಡಿಕೊಂಡು ಬರ್ಬೋದು ವೀಕ್ಷಕರೇ. ಜನವರಿ 3 ಸ್ಟಾರ್ಟ್ ಆಗೋದ್ರಿಂದ ಅದು ಪೂರ್ಣಿಮಾ ದಿನ ವೀಕ್ಷಕರೇ. ಅದು ಪೌಷ್ಯ ಪೂರ್ಣಿಮಾನ ಏನೋ ಬರುತ್ತೆ. ಅದು ಆ ಪೂರ್ಣಿಮಾ ದಿನದಂದು ಒಳ್ಳೆ ದಿನ. ಅವತ್ತು ಕೂಡ ನೀವು ಹೋಗಿ ಫಸ್ಟ್ನೇ ದಿನ ಸ್ನಾನ ಮಾಡ್ಬೋದು. ಅದಾದ್ಮೇಲೆ ಬರ್ಬಾರ್ದೆ ಜನವರಿ 14 ಮಕರ ಸಂಕ್ರಾಂತಿ ಬರುತ್ತೆ. ಅದು ಕೂಡ ತುಂಬ ಒಳ್ಳೆಯ ದಿನ. ಅವತ್ತು ಕೂಡ ತುಂಬ ಜನ ಅಲ್ಲಿ ಹೋಗಿ ಸ್ನಾನ ಮಾಡ್ತಾರೆ. ಅದಾದಮೇಲೆ ಜನವರಿ 18 ಬಂದ್ಬಿಟ್ಟು ಅಮಾವಾಸ್ಯೆ ವೀಕ್ಷಕರೇ. ಅವತ್ತು ಕೂಡ ನೀವು ಹೋಗಿ ಸ್ನಾನ ಮಾಡ್ಬೋದು, ಒಳ್ಳೊಳ್ಳೆ ದಿನಗಳು. ಅದಾದಮೇಲೆ 23 ಬಂದು ಬಸಂತ ಪಂಚಮಿ ಅಂತ ಬರುತ್ತೆ ಬೇಕಾರೆ, ಅದು ಬರುತ್ತೆ. ಅವತ್ತು ಹೋಗಿ ನೀವು ಪುಣ್ಯ ಸ್ನಾನ ಮಾಡ್ಬೋದು. ಅದಾದಮೇಲೆ ಫೆಬ್ 1ರಲ್ಲಿ ಮಾಗಿ ಪೂರ್ಣಿಮೆ ಅಂತ ಬರುತ್ತೆ. ಅಲ್ಲೂ ಕೂಡ ನೀವು ಅವತ್ತು ಕೂಡ ವಿಶೇಷವಾಗಿ ಸ್ನಾನ, ಅದು ಒಳ್ಳೆ ದಿನ. ಹಾಗಾಗಿ ಅದಾದಮೇಲೆ ಫೆಬ್ 15 ಮಹಾಶಿವರಾತ್ರಿ, ಅವತ್ತೇ ಎಂಡು ವೀಕ್ಷಕರೇ. ಅದು ತುಂಬ ಒಳ್ಳೆ ದಿನ. ಆ್ಯಕ್ಚುಲಿ ಹರ ಹರ ಮಹಾದೇವ್ ತುಂಬ ಒಳ್ಳೆ ದಿನ. ಶಿವರಾತ್ರಿಗಳು ದೇವತೆಗಳೇ ಅವತ್ತು ಒಂಥರ ಅಸ್ತು ಅಂತ ಇರ್ತಾವಂತೆ. ಹಾಗಾಗಿ ಪ್ರತಿಯೊಬ್ಬರು ಅವತ್ತು ಮಾಡಿದ್ರು ತುಂಬ ಒಳ್ಳೆಯದು ವೀಕ್ಷಕರೇ. ಅವತ್ತು ಫೆಬ್ರವರಿ ಮಂತಲ್ಲಿ ತುಂಬ ಜನ ಹೋಗ್ತಾ ಇರ್ತಾರೆ. ಹಾಗಾಗಿ ನೋಡ್ಕೊಳ್ಳಿ, ಜನವರಿ ಮಂತಲ್ಲಿ ನೀವು ಹೋಗಿ ಸ್ನಾನ ಮಾಡ್ಕೊಬಂದರೆ ತುಂಬಾ ಒಳ್ಳೆಯದು ವೀಕ್ಷಕರೇ. ಈ ಸ್ಮರಿ ಮಿಸ್ ಮಾಡೋಕ್ಕೆ ಹೋಗಬೇಡಿ ವೀಕ್ಷಕರೇ. ತುಂಬಾ ಚೆನ್ನಾಗಿ ಇದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಈ ಡೇಟ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇವೆಲ್ಲ ತುಂಬ ಡೇಟ್ ಒಳ್ಳೊಳ್ಳೆ ಇದನ್ನ ನೋಡ್ಬಿಟ್ಟು ಆ ಡೇಟ್ಸ್ ಎಲ್ಲ, ಆ ಡೇಟು ಸ್ಟಾರ್ಟಿಂಗ್ ಡೇಸ್ ಇದೆಯಲ್ಲ, ಅವೆಲ್ಲ ಲೂನಾರ್ ಮತ್ತು ಸೋಲಾರ್ ಪೊಸಿಷನ್ಸ್ ಎಲ್ಲ ನೋಡ್ಕೊಂಬಿಟ್ಟು ಅದನ್ನೆಲ್ಲ ನೋಡ್ಬಿಟ್ಟು ಡೇಟ್ನ ಫಿಕ್ಸ್ ಮಾಡಿರ್ತಾರೆ ವೀಕ್ಷಕರೇ. ಆ ಮಾಘ ಮಂತಲ್ಲಿ ಅವರು ಮಾಡೋದು. ಮಾಘ ಮಂತ್ ಬಂದ್ಬಿಟ್ಟು ಜನವರಿ ಫೆಬ್ರವರಿ ಆ ಟೈಮಲ್ಲಿ ಎವ್ರಿ ಇಯರ್ ಇದು ರನ್ ಆಗೋದು. ಅದರಲ್ಲೂ ವಿಶೇಷವಾಗಿ ಮಹಾಕುಂಭಮೇಳ ಆದಮೇಲೆ ಇದು ಫಸ್ಟ್ ಟೈಮ್ ನಡೀತಾ ಇರೋದ್ರಿಂದ ಇನ್ನೂ ವಿಶೇಷವಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಯಾರ್ಯಾರು ಲಾಸ್ಟ್ ಟೈಮ್ ಮಿಸ್ ಮಾಡ್ಕೊಂಡಿದ್ರು, ಪ್ರತಿಯೊಬ್ಬರು ಈ ಸರಿ ಮಿಸ್ ಮಾಡ್ಕೊಂಡಲೇ ಈ ಮಾಘ ಕುಂಭಮೇಳಕ್ಕೆ ಹೋಗಿ ಭಾಗವಹಿಸ್ಕೊಂಡು ಈ ಯಮುನಾ ಸಂಗಮದಲ್ಲಿ ನಿಮ್ಮ ತೀರ್ಥ ಸ್ಥಾನ ಆಗಲಿ ಅಥವಾ ಪವಿತ್ರ ಸ್ನಾನ ಮಾಡಿಕೊಂಡು ನಿಮಗೂ ಪ್ರತಿಯೊಂದು ನೀವೇನೇನು ಅಂದ್ಕೊಂಡಿರ್ತೀರೋ ಅದೆಲ್ಲ ಪ್ರತಿಯೊಂದು ಒಳ್ಳೆಯದಾಗುತ್ತೆ ವೀಕ್ಷಕರೇ. ಮತ್ತು ಏನೇ ಕಷ್ಟ ಅದು ಏನೇ ಇದು ಮಾಡ್ಕೊಂಡಿದ್ರು ಒಂಥರ ಮೋಕ್ಷ ಸಿಗುತ್ತಾನೆ ಅಂತಲೇ ಹೇಳ್ಬೋದು ಅಲ್ಲಿಗೆ ಹೋಗಿ ಸ್ನಾನ ಮಾಡಿರೋ ವೀಕ್ಷಕರೇ. ಹಾಗಾಗಿ ಇದೊಂದು ವಿಶೇಷ ಕುಂಭಮೇಳ ಆಗಿರೋದ್ರಿಂದ ಪ್ರತಿ ಸರಿ ಈಗ ನೆಕ್ಸ್ಟ್ ಇನ್ನೊಂದು ಕುಂಭಮೇಳ ನಾಸಿಕಲ್ಲಿ ತುಂಬ ದೊಡ್ಡದಾಗಿ ಅಕ್ಟೋಬರ್ ನವಂಬರ್ ನೆಕ್ಸ್ಟ್ ಇಯರ್ 26 ನಡೀತಾ ಇದೆ. 12 ವರ್ಷಕ್ಕೊಂದ್ಸರಿ ಬರೋದು. ಅದ್ರ ಬಗ್ಗೆ ಇನ್ನೊಂದು ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ ವೀಕ್ಷಕರೇ. ಇದ್ರ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕು ಅಂತಲೂ ಕಮೆಂಟ್ಸ್ ಮಾಡಿ, ಇಲ್ಲಿ ಹೆಲ್ಪ್ ಯು ಔಟ್ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಟೇಕ್ ಕೇರ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.